ವಿಡಿಯೋಸ್ನ ಗುರು ಇಲ್ಲಿಗೆ ಬಂದು ಏನು ಹಾಕ್ಸ್ಕೊಂಡ್ರಿ ನಾಮ. ಹಲೋ ನಮಸ್ಕಾರ ದೇವರು. ನಾನಿವತ್ತು ಫಸ್ಟ್ ಯೂಟ್ಯೂಬ್ ವಿಡಿಯೋ ಮಾಡ್ತಾಯಿದ್ದೀನಿ, ಮುಟ್ಟೋ ವ್ಲಾಗ್ದು. ಅದ್ರ ಜೊತೆ ಇದು ನನ್ನ ಅಶ್ವಮೇಧ, ಇದು ನನ್ನ ಫ್ರೆಂಡ್ಸು ಕಾರ್ತಿಕ್ ಆ್ಯಂಡ್ ಪ್ರಸಾದ್. ಇವ್ರ ಜೊತೆ ಇವ್ರು ಬಂದು ನನಗೋಸ್ಕರ ಕಾಯ್ತಾ ನಾನೇ ಟೈಮ್ ವೇಸ್ಟ್ ಮಾಡಿದೆ ಸಾಕ್ಸ್ ಹುಡುಕ್ತಾ. ಈಗ ಮುಂದಕ್ಕೆ ಕಾಫಿ ಕುಡಿಯೋಕೆ ಹೋಗೋಣ, ಎಲ್ಲರೂ ನಿಲ್ಸೋಣ. ಲೆಟ್ಸ್ ಗೋ. ಇದು ನನ್ನ ಅಶ್ವಮೇಧ ಎಕ್ಸ್ಪಲ್ಸ್ 200 Pro. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಖಂಡಿತ ಒತ್ತಿ. ಇದು ನನ್ನ ಫ್ರೆಂಡ್ದು ನ್ಯೂ ಬೈಕ್, ಟ್ರಯಾಂಪ್ 400 ಸ್ಪೀಡ್ 400 ಅಂತ. ಒಳ್ಳೆ ತುಂಬ ಚೆನ್ನಾಗಿದೆ. ಹಾಗೆ ನಾವು ಹೊರಟು ಮುಂದೆ ನೋಡೋಣ ಬನ್ನಿ. ಹೀಗೆ ಹೋಗ್ತಾ ಆ ಬೈಕ್ ಲುಕ್ಕು ಏನು ಚೆನ್ನಾಗಿದೆ ನೋಡಿ. ನನ್ನ ಫ್ರೆಂಡು ಚಳಿ ಆಗ್ತಾ ಇದೆ ಅಂತ ಟಾಪ್ ಸ್ಪೀಡ್ ಬಂದು 180 ಸ್ಪೀಡಲ್ಲಿ ಹೋಗ್ಬೋದು ಗಾಡಿ. ಹೆವಿ ಚೆನ್ನಾಗಿದೆ, ವರ್ತ್ ಫಾರ್ ಮನಿ ಅಂತಾರಲ್ಲ ಆ ಥರ. 3 ಲಕ್ಷಕ್ಕೆ ಅಂಥ ಗಾಡಿ ಸಿಗೋದು ಕಷ್ಟ. ಇನ್ನೇನು ಹೋಗ್ತಾ ಟೋಲ್ ಸಿಗ್ತಾ ಬಂತು. ಟೋಲ್ನ ಹೇಗೆ ಈಸಿಯಾಗಿ ಹೋಗೋದು, ಕಮ್ಮಿ ದುಡ್ಡಲ್ಲಿ ಹೇಗೆ ಹೋಗೋದು ಅನ್ನೋದು ನಾನು ಹೇಳ್ಕೊಡ್ತೀನಿ. ಇಲ್ಲಿ ಲೆಫ್ಟಿಂದ ಒಂದು ರೋಡ್ ಹೋಗುತ್ತೆ, ಅದರಿಂದ ಹೋದರೆ ₹1 ಕೊಡೋ ಹಾಗಿಲ್ಲ, ಅಂದರೆ ಒಂದು ಸ್ವಲ್ಪ ಚಿಕ್ಕದು ರೋಡು. ಹಾಗೆ ಇನ್ನೊಂದೇನು ಅಂದರೆ, ಟೋಲಲ್ಲಿ ನೀವು ಫಾಸ್ಟಾಗಿ ಇಲ್ಲದೆ ಇರೋರು ಬರೀ ₹20 ಕೊಟ್ಬಿಟ್ಟು ಹೋಗ್ಬೋದು. ಅದಾದಮೇಲೆ ಆ ಕಡೆ ನಾನು ಬರ್ತಾ ₹20 ಮುಗಿದೇ ಹೋಯ್ತು. ₹40 ₹100 ಖರ್ಚಾಗೋ ಜಾಗದಲ್ಲಿ ₹40 ಮುಗೀತು. ಇನ್ನು ನೆಕ್ಸ್ಟು ನಾವು ನಿಲ್ಲಿಸಿದ್ದೆ ಕಾಫಿ ಕುಡಿಯೋಣ ಅಂತ. ಆಗಲೇ 6:45 ಆಗಿತ್ತು. ಟೀ ಫಾರ್ ಯು ಅಂತ ಒಂದು ಶಾಪ್ ನೋಡಿದೆ. ಚೆನ್ನಾಗಿತ್ತು ಕಾಫಿ, ಏನಂಥದ್ದು ಏನಿರಲಿಲ್ಲ, ಚೆನ್ನಾಗಿತ್ತು. ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಕುಡಿಯೋಣ ಅಂದ್ಬಿಟ್ಟು ನಿಲ್ಲಿಸಿ ಕುಡ್ಕೊಂಡು ನೆಕ್ಸ್ಟು ಹೊರಟಿದ್ದೆ ಡೈರೆಕ್ಟ್. ಒಳ್ಳೆ ಸ್ವರ್ಗ ಪ್ಲೇಸು, ಆ ಪ್ಲೇಸ್ ತೋರಿಸೋಕ್ಕೆ ನೆಕ್ಸ್ಟ್ ಹೊರಟಿದ್ದೆ ನಾವು ಅಲ್ಲಿಗೆ. ಈಗ ಹೊರಡ್ತಾ ನನ್ನ ಮೈಕು ಕರೆಕ್ಟಾಗಿ ಕನೆಕ್ಟ್ ಆಗಿಲ್ಲದೆ ಇರೋದ್ರಿಂದ ವಾಯ್ಸ್ ಹೇಗೆ ಬರ್ತಾಯಿತ್ತು ಕೇಳಿಸ್ಕೊಳ್ಳಿ. ಲೆಟ್ಸ್ ಗೋ. ಕಾಫಿ ಚೆನ್ನಾಗಿತ್ತು, ಬನ್ನಿ. ಟೀ ಫಾರ್ ಯು.
ಟೀ ಫಾರ್ ಯೂಗೆ ಬಂದರೆ ಕಾಫಿ ಟೀ ಏನೇ ತಗೊಳ್ಳಿ ಚೆನ್ನಾಗಿರುತ್ತೆ. ಇನ್ನು ವಿಡಿಯೋ ಮಾಡ್ತಾ ಇದ್ದಾರೆ ನಮ್ಮದು. ಇನ್ನೂ ಬಿಸಿಲು ಬಂದಿಲ್ಲ. ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಯ್ಯೋ, ಭತ್ತ ಎಲ್ಲಿ ನೋಡಿದ್ರು ಭತ್ತ ಭತ್ತ ಭತ್ತ. ಈ ಸರಿ ಹೆವಿ ಭತ್ತ ಬೆಳೆದಿದ್ದಾರೆ. BPL ಕಾರ್ಡ್ ಇರೋರಿಗೆಲ್ಲ ಒಳ್ಳೆ ಖುಷಿ ಸುದ್ದಿ. ಭತ್ತ ಜಾಸ್ತಿ ಬೆಳೆದಿದ್ದಾರೆ. ರಾಗಿ ಈ ಸರಿ ಯಾರು ಬೆಳೆದಿಲ್ಲ. ನೆಕ್ಸ್ಟ್ ಸರಿಗೆ ಬೆಳಿಯಕ್ಕೆ ಹೇಳ್ತೀನಿ ಬಿಡಿ. ಇನ್ನೇನು ನಂದು ಫ್ಯೂಲ್ ಕಮ್ಮಿ ಇತ್ತು ಅಂದ್ಬಿಟ್ಟು ಮುಂದೆ ಹೋಗ್ತಾ ಲೆಫ್ಟ್ ಸೈಡ್ಗೆ ಒಂದು ಫ್ಯೂಲ್ ಸ್ಟೇಷನ್ ಸಿಗುತ್ತೆ. ಫ್ಯೂಲ್ ಹಾಕ್ಸ್ಕೊಳ್ಳೋಷ್ರೊಳಗೆ ನನ್ನ ಬ್ಯಾಟ್ರಿ ಫುಲ್ ಡೆಡ್. ಇನ್ನೊಂದು ಬ್ಯಾಟ್ರಿನ ಚೇಂಜ್ ಮಾಡ್ಕೊಳ್ಳೋಷ್ರೊಳಗೆ ಟೈಮ್ ಆಗಿತ್ತು. ಅಲ್ಲಿಂದ ನಾವು ಕರೆಕ್ಟಾಗಿ ನಿಲ್ಲಿಸಿದ ತಕ್ಷಣ ಬ್ಯಾಟ್ರಿ ಡೆಡ್. ಇದೇನು ಅಂದ್ಬಿಟ್ಟು ನಾನು ನೋಡಿದಾಗ ಬ್ಯಾಟ್ರಿ ಡೌನ್ ಆಗಿತ್ತು. ಆಮೇಲೆ ಚೇಂಜ್ ಮಾಡ್ಕೊಂಡು ಹೊರಟಿದ್ದೆ. ನೆಕ್ಸ್ಟ್ ನೋಡಿ ಈಗ ಯಾವ ಥರ ವ್ಯೂ ಇದೆ. ಸುತ್ತ ಆ ಕಡೆ ಈ ಕಡೆ ಮರ, ಒಳ್ಳೆ ವ್ಯೂ. ಹೆಂಗ್ ಡ್ಯಾನ್ಸ್ ಎಲ್ಲ ಮಾಡ್ತಾವ ಗಾಡಿ ಬೇಕು. ಇಲ್ಲೇ ರೈಟ್ ತೊಗೊಂಡ್ರೆ ಒಂದು ಚಿಕ್ಕದಾಗಿ ಆಫ್ ರೋಡ್ ಚೆನ್ನಾಗಿದೆ. ನವಿಲುಗಳೆಲ್ಲ ಕಾಣಿಸ್ತಾ ಇದೆ. ಒಳ್ಳೆ ವೆದರ್ಗೂ ಆ ಚಳಿ ಯಪ್ಪ. ಬನ್ನಿ ಗೈಸ್, ಹೊಸ ಪ್ಲೇಸ್ ತೋರು. ಹತ್ಸಕ್ಕಾಗಲ್ಲ. ಅಯ್ಯಯ್ಯೋ, ರೆಕಾರ್ಡಿಂಗ್ ಆಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಈ ಜಾಗ ನೋಡೋಕೆ ನಾನು ನೋಡಿಲ್ಲ ನೀರಿದ್ದೆ ಇಲ್ವಾ ಅಂತ, ಬಟ್ ತೋರಿಸ್ತೀನಿ. ಅಯ್ಯಪ್ಪ, ಹತ್ತಷ್ಟೊಗೆ ಸುಸ್ತಾಗೈತೈತೆ. ಪ್ಯಾಂಟು ಟೈಟ್ ಹೇಳಿ. ನೋಡಿ ಗಾಯ್ಸ್, ಸ್ವರ್ಗ ಹೇಗಿದೆ. ಸುತ್ತ ಬೆಟ್ಟ, ನೀರು. ಈ ಥರ ಫೀಲ್ ಮಾಡಬೇಕು ಅಂತ ಬಂದಿದ್ದೆ ಹುಡಿಕೊಂಡು ಈ ಜಾಗನ. ಸುಮಾರು ಸರಿ ಬಂದಿದ್ದೀನಿ, ಬಟ್ ಫ್ರೆಂಡ್ಸ್ ಜೊತೆ ಇದು ಸೆಕೆಂಡ್ ಟೈಮ್ ಫ್ರೆಂಡ್ನ ಕರ್ಕೊಂಡು ಬಂದಿರೋದು. ಆಗ ನಾನು ಯಾವ ವೀಡಿಯೋನೂ ಮಾಡ್ತಾ ಇರಲಿಲ್ಲ, ಏನಿಲ್ಲ. ನೋಡಿ ಹೇಗಿದೆ ಅಂತ, ಒಳ್ಳೆ ಮಸ್ತ್. No more shortcuts. New life, new beginning.
ಸ್ವರ್ಗನ ಸವಿಬೇಕು ಅಂದರೆ ಈ ಥರ ನಾವೊಂದು ವಿಡಿಯೋ ಮಾಡಿದೋ. ನಮಗೆ ಹೇಗೆ ಕೇಳಿಸ್ತಾಯಿತ್ತು ಅಂದರೆ ನಾವು ಕೂಗೋದು ನಮಗೆ ಡಬಲ್ ಎಕೋ ಬರ್ತಾಯಿತ್ತು. ಅದೊಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಮತ್ತು ಏನಂದರೆ ಈ ಥರ ಖುಷಿ ಫ್ರೆಂಡ್ಸ್ ಜೊತೆ ಹೋದಾಗ ಮಾತ್ರ ಸಿಗೋದು. ಬೆಳಗುರ ಹಾಯ್ ಫ್ರೆಂಡ್ಸ್, ಮಾರ್ನಿಂಗ್ ವ್ಯೂ ನೋಡಿ. ಭಾನುವಾರ ಕಂಡ್ರು ಬರ್ರೋ, ಮನೇಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರೋ? ಬರ್ರೋ, ಬೆಚ್ಚಿಗೆ ಮಲಗಿದಿ ಕಂಡ್ರು. ಎಂಜಾಯ್ ಮಾಡಿ ಸಾಕಾಯಿತು ಆರಾಮಾಗಿ. ಇನ್ನು ನೆಕ್ಸ್ಟ್ ಹೊರಟಿದ್ದೆ BR ಹಿಲ್ಸ್, ಬಿಳಿಗಿರಿ ರಂಗನಾಥನ ಬೆಟ್ಟ. ಒಂದೇನು ಅಂದರೆ ಅಲ್ಲಿ ವಿಡಿಯೋ ಮಾಡೋಕ್ಕಂತೂ ಬಿಡಲ್ಲ. ಹಾಗೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನೋಡಿ ಗಾಯ್ಸ್. ಕಾಡು ಮಳೆಯನು, ಮಳೆಯ ನೆನಪನು, ನೆನಪ ಹಸಿವನು ಮರೆಸುವ, ಸಿಗುವ ಒಲವನು, ಒಲವ ಕನಸನು, ಕನಸ ಉಡುಪನು ತೊಡಿಸುವ, ಕರಗಿದ ಬಾನಿನಲ್ಲಿ ಮೂಡಿ ಬಾನಿ ಚಂದಿರ. ನೀವು ಫ್ರೀ ಇದ್ದಾಗ ಮನೆ ಹತ್ರ ಬಾ. ಸೆಂಟರ್ ಸ್ಟ್ಯಾಂಡ್ ಆಯ್ತಾ? ಇಲ್ಲ. ಅಂದರೆ ಸ್ಟ್ಯಾಂಡ್ ಹಾಕ್ತೀನಿ ನಂದೆಲ್ಲ ಮನೇಲಿರೋ ಗ್ಯಾರೇಜ್ ಸ್ಟ್ಯಾಂಡು. ಅಲ್ಲಿ ಹಾಕ್ಬಿಟ್ಟು ಚೈನ್ ಕ್ಲೀನ್ ಮಾಡೋದು ಹೇಳ್ಕೊಡ್ತೀನಿ. ಹೆಂಗೆ ಮಾಡ್ಬೇಕು ನಂಗೆ ಮಾಡೋದು ಮೇಂಟೈನ್ ಆಗ್ತಿದೆ. ಲೂಸ್ ಬ್ರಷ್ ಎಲ್ಲ ಅದಕ್ಕೆ ಒಂದು ಬ್ರಷ್ ಬರ್ತದೆ. ಹಾಂ, ಆಯ್ತಾ ವಿಡಿಯೋ? ಹಾಂ, ರೆಡಿ ಆಗ್ತಾ ಇದೆ. ಆಯ್ತಾ? ಇನ್ನೂ ಆಗಿಲ್ವಾ? ಆಯ್ತದ. ಆಯ್ತಾಯ್ತು. ಹ್ಞೂ, ಮುಗೀತು ಸ್ನೇಹಿತರೆ. ಮೇಲ್ ನೋಡಾಯ್ತು. ಈಗ ನೆಕ್ಸ್ಟು ಕೆಳಗಡೆ ನೋಡ್ಬೇಕು. ಅಲ್ಲ, ಕೆಳಗಡೆ ಬರಬೇಕು ಅಂದಿದ್ದು. ಕೆಳಗಡೆ ಬಂದಿದ್ದೀವಿ, ಈಗ ಮತ್ತೆ ಮೇಲೆ ಹೋಗ್ಬೇಕು ಬೆಟ್ಟದ ಮೇಲೆ. ನೆಕ್ಸ್ಟ್ ನಡೀರಿ ಹೋಗೋಣ. ಏನು ಗುರು ಹಿಂಗೆ ಆರಿಸ್ತಿಲ್ಲ ಎಲ್ಲ? ಮುಂದಿನ ವಿಡಿಯೋಲಿ ಸಿಗೋಣ ಸ್ನೇಹಿತರೆ. ಹೊಸ ಗಾಡಿ ನಂಗೇನಪ್ಪ ಮಾಡೋದು ನೀವು? ಹಾಕಬೇಕು ಕಾಣಿಸ್ತಾ ಇದ್ದಂಗೆ.